ನೋಡಿ, ಹಿಂದೂ ಮತ್ತು ಮುಸ್ಲಿಂ ಅನ್ನುವಂತಹ ಸೌಹಾರ್ದಯುತ ಪದ ಹೋಗಿ ಈಗ ಹಿಂದೂ ಮುಸ್ಲಿಂ ಅಂತ ಬಂದ್ರೆ ಬರೀ ಜಗಳ, ಕೋಮುವಾದ ಈ ಹಂತಕ್ಕೆ ಬಂದು ನಿಂತಿದೆ. ಕಾರಣಗಳು ರಾಜಕಾರಣದವರ ಅಂತ ಕೇಳ್ತಾ ಹೋದ್ರೆ ಹೌದು ಅನ್ನುವ ಉತ್ತರಗಳೇ ಸಿಗ್ತಾ ಇದೆ. ಎಲ್ಲವೂ ಆಯ್ತು, ಹೋಗಿ ಬಂದು ಹಿಂದೂಗಳ ಅಂದ್ರೆ ಧರ್ಮವನ್ನ ಮತ್ತು ಧರ್ಮದಲ್ಲಿ ಆಗ್ತಾ ಇರುವ ಆಚರಣೆ ವಿಚಾರಗಳನ್ನ ಯಾಕೆ ಟೀಕೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ. ಈಗ BK ಹರಿಪ್ರಸಾದ್ ಅವರ ಸರದಿ. ಗಣೇಶನ ಉತ್ಸವ ಆಗಬೇಕಾದ್ರೆ ಬೇಕು ಅಂತಲೇ ಕುಡಿದು ಕುಣಿತಾರೆ, ಮಸೀದಿಗಳ ಮುಂದೆ DJ ಹಾಡಾಕಿ ಕುಣಿದು ಕುಪ್ಪಳಿಸ್ತಾರೆ, ಕುಡ್ಕೊಂಡು ಬರ್ತಾರೆ. ಇದು ಎಲ್ಲೋ ಒಂದು ಕಡೆ ಮತ್ತೊಂದು ಧರ್ಮದವರಿಗೆ ಕೆಂಗಣ್ಣಿ ಗುರಿ ಆಗುತ್ತೆ. ಅದಾದ ನಂತರವೇ ಇಂತಹ ಪ್ರಕರಣಗಳು ಒಂದೊಂದು, ಯಾಕೆ ಮದ್ದೂರಿನಲ್ಲಿ ಆಯ್ತಲ್ಲ, ಇಂಥವೆಲ್ಲವೂ ಕೂಡ ಆಗುತ್ತೆ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಹೋಗಿ ಬಂದು ಹಿಂದೂಗಳ ಆಚರಣೆ ವಿಚಾರಗಳ ಬಗ್ಗೆ ಯಾಕೆ ಇಷ್ಟೊಂದು ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ? ಗಣೇಶನ ಹಬ್ಬ ಅಂದರೆ ಕುಡಿಯೋದಾ? ಕುಡಿದು ಕುಣಿಯೋದಷ್ಟೇನಾ ಹಾಗಾದ್ರೆ? ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಉತ್ಸವ ರಾಜಕೀಯ. ನಾನು ವಿದ್ಯಾ ಮಲ್ನಾಡ್. ಹೋಗಿ ಬಂದು ಹಿಂದೂ ಧರ್ಮದ ಆಚರಣೆ ಮತ್ತು ವಿಚಾರಗಳನ್ನ ಟೀಕಿಸೋದೇ ಒಂದು ರೀತಿ ಖಯಾಲಿ ಆಗ್ಬಿಟ್ಟಿದೆ ಕೆಲವರಿಗೆ. ಅಂಥದ್ದೇ ಪರಿಸ್ಥಿತಿಲಿ ನಾವೆಲ್ಲರೂ ಇದ್ದೀವಿ. ಸೌಹಾರ್ದಯುತ ಅನ್ನುವಂಥದ್ದು ಹೋಗಿ ಕೋಮುವಾದ ಅನ್ನುವಂಥದ್ದು ಬಂದಾಗಿದೆ. ಈಗ ದಶಕಗಳೇ ಆಯ್ತು ಬಿಡಿ. ಸಂಘ ಪರಿವಾರವನ್ನ ಟೀಕಿಸೋ ಭರದಲ್ಲಿ ಹರಿಪ್ರಸಾದ್ ಅವ್ರ ಬಾಯಲ್ಲಿದೆಯಂಥ ಮಾತು. BK ಹರಿಪ್ರಸಾದ್ ಕಿಡಿ ಹೊತ್ತಿದ್ಯೇನು? ಕೇಸರಿ ಕೆರಳಿದ್ಯಾಕೆ? ಗಣೇಶ ಹಬ್ಬದಲ್ಲಿ ಹಿಂದೂ ಭಕ್ತರು ಎಣ್ಣೆ ಕುಡಿದು ತೇಲಾಡ್ತಾರಾ? ಬೇಕು ಅಂತಲೇ ಮಸೀದಿಗಳ ಮುಂದೆ ಹೋಗಿ ಗಲಾಟೆ ಮಾಡ್ತಾರಾ? ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಇದು. ಎಣ್ಣೆ ಹಾಕಿ ಮಸೀದಿ ಚರ್ಚ್ ಮುಂದೆ ಡ್ಯಾನ್ಸ್ ಮಾಡ್ತಾರ ಹಿಂದೂಗಳು? ಗಣಪತಿಯನ್ನ ಹೊತ್ಕೊಂಡು ಮಸೀದಿ ಚರ್ಚ್ ಮುಂದೆ ಡ್ಯಾನ್ಸ್ ಮಾಡೋದು ಇದೆಂಥ ಸಂಸ್ಕೃತಿ? ಹರಿಪ್ರಸಾದ್ ಅವರ ಪ್ರಶ್ನೆ ಇದು. RSS ನವರು ದೊಣ್ಣೆ ಹಿಡಿದು ಪಥಸಂಚಲನವನ್ನ ಯಾಕೆ ಮಾಡಬೇಕು? RSS ಬಗ್ಗೆ ಮಾತಾಡ್ಬೇಕಾದ್ರೆ RSS ನ ಗಣಪತಿಗೆ ಲಿಂಕ್ ಮಾಡ್ತಾರೆ. BK ಹರಿಪ್ರಸಾದ್ ಹೇಳಿಕೆಗೆ ಸಂಸದ ತೇಜಸ್ವಿ ಸೂರ್ಯ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಮಸೀದಿ ಇರೋ ರಸ್ತೆಗೆ ಹಿಂದೂಗಳು ಯಾಕೆ ಹೋಗ್ಬಾರ್ದು ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಹಿಂದೂಗಳಿಗೂ ಹಬ್ಬ ಮಾಡೋಕೆ ಅವಕಾಶ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆಯ ಜೊತೆಗೆ ಹಿಂದೂ ಏರಿಯಾ ಮುಸ್ಲಿಂ ಏರಿಯಾ ಅಂತ ಬೇರೆ ಇದೆಯಾ, ಯಾವುದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ 2 ನೇಷನ್ 2 ಮೆಂಟಾಲಿಟಿಯನ್ನ ಬಿಟ್ಬಿಡ್ಬೇಕು. 2 ನೇಷನ್ 2 ಮೆಂಟಾಲಿಟಿ ಯಾರಿಗಿರೋದು ಹಂಗಾದ್ರೆ? ಕೇಳ್ತಾ ಹೋಗೋಣ. ಹರಿಪ್ರಸಾದ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ತೇಜಸ್ವಿ ಸೂರ್ಯ. ಇದೀಗ BK ಹರಿಪ್ರಸಾದ್ ಅವರ ಕಿಡಿ ಹೊತ್ತಿಸಿದ ಸ್ಟೇಟ್ಮೆಂಟ್ ಏನು? ಕೇಸರಿ ಕೆರಳಿದ್ಯಾಕೆ? ಕೇಸರಿ ಕೆರಳಿದ್ಯಾಕೆ ಅಂತ ನಾವು ಕೇಳ್ತಾ ಇದೀವ್ರಿ. ಅದೇನೇ ಹೇಳಿದ್ದಾರೆ, ಏನೇ ಕೇಳಿದ್ದಾರೆ ಹೇಳಿ ಬನ್ರಿ, ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದ್ರೆ BJP ಅವರು ಒಬ್ರು ರೆಡಿ ಇಲ್ಲ.